ಮತ್ ಬಿಟ್ಟಿದ್ರು ಹೋಗಿದ್ರು ಮಂಡಕ್ಕಿ ತಿನ್ಸಿದ್ರು ಅಂದೆ. ಸ್ನೇಹಿತರೆ, ಇವತ್ತು ನಮ್ಮ ಅಕ್ಕವ್ರ ಮನೆ ಇದು. ಇಲ್ಲಿಂದ ನಾನು ಹರಿಹರಪುರದ ಮಠ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಬೆಳಗಿನ ವ್ಯೂ ಹೇಗಿದೆ ನಮ್ಮ ಅಕ್ಕವ್ರ ಮನೆಯಿಂದ. ಸ್ನೇಹಿತರೆ, ಇವತ್ತು ನಾನು ಹರಿಹರಪುರಕ್ಕೆ ಹೋಗ್ತಾ ಇದ್ದೀನಿ. ಶೃಂಗೇರಿ ಹತ್ರ ಇರೋ ಹರಿಹರಪುರಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಯಾವ ರೀತಿ ಇದೆ ಅದು, ರೀಸೆಂಟಾಗಿ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ ಕೇಳ್ಪಟ್ಟೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಶಂಕರಾಚಾರ್ಯರು ಅಲ್ಲಿ ಒಂದು ಪೀಠವನ್ನು ಸ್ಥಾಪಿಸಬೇಕು ಅಂತೇಳಿ ಶಕ್ತಿಪೀಠವನ್ನಾಗಿ ಮಾಡಿದಂಥ ಒಂದು ಸ್ಥಳ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಹೋಗೋಣ ನಡೀರಿ ಸ್ನೇಹಿತರೆ ಹರಿಹರಪುರಕ್ಕೆ. ಬೆಳಗ್ಗೆ ತುಂಬ ಬೇಗ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ ಸ್ನೇಹಿತರೆ, ಲೇಟ್ ಆಗೋಯ್ತು. ಓಕೆ, ಲೇಟಾಗಿ ಹೋದರೂ ಲೇಟೆಸ್ಟಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಹರಿಹರಪುರ. ಅದಾದ ನಂತರ ಕಳಸ ಹೋಗ್ತೀನಿ. ಇದು 3 ದಿನದ ಟ್ರಿಪ್ ಆಗಿರುತ್ತೆ ಸ್ನೇಹಿತರೆ. 3 ದಿನದಲ್ಲಿ ಯಾವ್ಯಾವ ಪ್ಲೇಸ್ನ ಕವರ್ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ಸ್ನೇಹಿತರೆ, ಕೊಪ್ಪ ಹತ್ತತ್ರ ಬಂದಿದ್ದೀವಿ. ಇಲ್ಲಿಂದ ಒಂದು 20 ಕಿಲೋಮೀಟ್ರು, 20 ಇಲ್ಲ, ಒಂದು 18 ಕಿಲೋಮೀಟ್ರ್ ಇರ್ಬೋದು ಹರಿಹರಪುರ ರೀಚ್ ಆಗ್ತೀವಿ. ಬಟ್ ಏನು ಪ್ರಾಬ್ಲಮ್ ಅಂದರೆ, ನಾವು ಬೆಳಗ್ಗೆ ಬೇಗ ಹೊರಟಿದ್ರೆ ಒಳ್ಳೇದಿತ್ತು. ಬಿಸಿಲು ಇರ್ತಾ ಇದೆ. ಅಲ್ಲಿ ಬೇರೆ ಕಲ್ಲು ಬಂಡೆಗಳೆಲ್ಲ ಸಖತ್ತು ಬಿಸಿ ಇರ್ತವೆ ಅಂತ ಕೇಳ್ಪಟ್ಟಿದ್ದೀನಿ. ನಾವೆಲ್ಲ ಕೆಲವೊಂದು ಕಡೆ ಹೋದಾಗ ಅನುಭವ ಆಗಿದೆ. ನೋಡೋಣ ಹೆಂಗಾಗತ್ತೋ ಹಂಗೆ ವಿಡಿಯೋ ಮಾಡೋದು. ಈಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಒಂದು ವಾರ 15 ದಿವಸದಿಂದ ಇಲ್ಲೆಲ್ಲ ಒಂಚೂರು ಹಸಿರು ಚಿಗುರು ಕಾಣ್ತಾ ಇದೆ. ಆ ಥರ ಅಲ್ಲ, ಒಟ್ಟು ಇಲ್ಲಿ ಯಾವಾಗಲೂ ನಿತ್ಯ ಹರಿದ್ವರ್ಣದ ಕಾಡುಗಳೇ. ಇದೇ ಸ್ನೇಹಿತರೆ ಹರಿಹರಪುರ ಮಠ. ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಂ. ಸ್ನೇಹಿತರೆ, ಎಂಟ್ರಿ ಆಗೋಣ. ಇದನ್ನು ಶಂಕರಾಚಾರ್ಯರು ಪೀಠವನ್ನಾಗಿಸಬೇಕು ಅಂತೇಳಿ ಈ ಜಾಗನೂ ಒಂದು ಒತ್ತು ಮಾಡಿದರು. ನಂತರದಲ್ಲಿ ಶೃಂಗೇರಿಗೆ ಹೋಗ್ಬಿಟ್ಟು ಅಲ್ಲೂ ಪೀಠ ಮಾಡಿದ್ರು. ಆ ನಂತರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ. ಈಗ ತುಂಬ ದೊಡ್ಡ ಮಠವಾಗಿ, ತುಂಬ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಬನ್ನಿ ಸ್ನೇಹಿತರೆ, ಹೋಗಿ ನೋಡುವ.
ಸ್ನೇಹಿತರೆ, ಇದು ಗಣೇಶ ಪ್ರಪಂಚ ಅಂತೇಳಿ ಹರಿಹರಪುರದ ಮಠದಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಒಂದು ಮ್ಯೂಸಿಯಂ ಸ್ನೇಹಿತರೆ. ಈ ಮ್ಯೂಸಿಯಂನಲ್ಲಿ ಸ್ನೇಹಿತರೆ 2400 ವಿಭಿನ್ನ ರೀತಿಯ ಗಣೇಶನ ಕಲೆಕ್ಷನ್ಗಳಿವೆ. ಅಲ್ಲ ಪುಟ್ಟಿ, ಅಲ್ಲಿ ಹೋಗಕ್ಕೆ ಬಿಡಲ್ವಾ ನದಿ ಹತ್ರ? ನೀವು ಬಂದಾಗ ಬಿಟ್ಟಿರ್ಲಿಲ್ಲ, ಮತ್ ಬಿಟ್ಟಿದ್ರು ಹೋಗಿದ್ರು ಮಂಡಕ್ಕಿ ತಿನ್ಸಿದ್ರು ಅಂದೆ. ಹೋಗ್ಬೋದಾ ಈಗ ಆ ಕಡೆಯಿಂದ? ಹೌದಾ? ಯಾವ ಊರು ನಿಮ್ದು? ಹೌದಾ, ರಜಕ್ ಬಂದಿದ್ಯಾ? ಇಲ್ಲೆಲ್ಲಿ ಬಂದಿದ್ಯಾ? ಕೊಪ್ಪನಾ? ಓಹೋ ಹೌದಾ. ಹಾ 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 ಹಾ. ಕಸಿನ್ ಸಿಸ್ಟ್ರಾ? ಏನ್ ಹೆಸರು ಅವಳದು? ಆದ್ವಿ, ಅನವಿ. ಚೆನ್ನಾಗಿದೆ. ಚೆನ್ನಾಗಿದೆ. ನನ್ನ ಹೆಸರು ರಾಜೇಶ್ ಅಂತ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ರಾಜೇಶ್ ಮೋಟೋ ಲಾಗರ್ ಅಂತ. ಓಪನ್ ಮಾಡಿ ನೋಡು. ರಾಜೇಶ್ ಮೋಟೋ ವ್ಲಾಗರ್. ಓಕೆ ಸ್ನೇಹಿತರೆ, ಒಳಗೆ ಎಲ್ಲೋ ವಿಡಿಯೋ ಮಾಡಲಿಕ್ಕೆ ಎಲ್ಲ ಪರ್ಮಿಷನ್ ಇಲ್ಲದ ಕಾರಣ ನಾನೇನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.